ಇದು ಆಂಡ್ರೋಗ್ರಾಫಿಸ್ ಅಲಾಟ ಓಕೆ ತೊಗೊಳ್ಳಿ, ಫೋಟೋ ಹೊಡ್ಕೊಳ್ಳಿ. ಕೂದಲಿದೆಯಾ ನೋಡಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ಹೇರಿ. ಹಾಂ, ನಾಟ್ ಹೇರಿ. ಆಮೇಲೆ ಉದ್ದುದ ಕಡ್ಡಿ ಥರ ಬರುತ್ತೆ ಬುಡದಿಂದ, ಹಿಂಗೆ ಬೇರಲ್ಲಿ ಅದ್ರ ಜೀವ ಇರೋದು. ಲಾಂಗ್ ಲೀವ್ಡ್ ಇದು. ಇದೊಂದು ಸೇರಿಸ್ಕೊಂಡ್ರೆ ವರ್ಷಾನುಗಟ್ಟಲೆ ಇರುತ್ತೆ. ಹೂವು ಮಳೆಗಾಲ ಸ್ಟಾರ್ಟ್ ಆಗೋಗಿ ಬಂದಿತ್ತು ಶಂಕರ್. ಇದು 2 ತಿಂಗಳಿಂದ ಇದ್ರದ್ದೇ ವೀಡಿಯೋ ಮಾಡಿದ್ದೀನಿ ನಾನು. ಸೊ ಅವೆಲ್ಲ ಈಗ ಬರ್ತಾಯಿದ್ರೆ ಹೂವು, ಇದು ಫಸ್ಟೇ ಬಂದುಬಿಡುತ್ತೆ. ಸೊ ಟರ್ಮಿನಲ್ ಇದು ಏನದು ಆಂಡ್ರೋಗ್ರಾಫಿಸ್ ಅಲಾಟ. ಇದ್ರದ್ದು ರುಚಿ ನೋಡಿಬಿಡಿ, ಒಂದು ಸ್ವಲ್ಪನೇ ನೋಡಿ ಸಾಕು, ಹೆಚ್ಚಾಗೋದ್ರ ಕಷ್ಟ ಕೊನೆಗೆ. ಸಿ ದ ಟೇಸ್ಟ್ ಆ್ಯಂಡ್ ಟೆಲ್. ಕೈ ಇಲ್ವಾ? ಇದೆ ಬಟ್ ಅಷ್ಟಿಲ್ಲ ಸರ್. ಅಷ್ಟಿಲ್ಲ. ಸೊ ಅದೇ ಅದಕ್ಕಿಂತನೂ ಕಡಿಮೆ ಇದೆ. ಓಕೆ, ವೆರಿ ಗುಡ್. ರೇರ್ ಒಂದು. ಮತ್ತು ತಂಪಾದ ಜಾಗದಲ್ಲಿ ಸ್ವಲ್ಪ ನೀರಂಶ ಎಲ್ಲ ಜಾಸ್ತಿ, ನೀರು ಕುಡ್ದಿದ್ರೆ ಗಿಡ ಸ್ವಲ್ಪ ಅದು ಹೌದು. ಇದೇ ನೀವು ಸಮ್ಮರಲ್ಲಿ ನೀರೆಲ್ಲ ಕಮ್ಮಿ ಮಾಡಿಬಿಟ್ಟು ಕೊಟ್ಟರೆ ಸಖತ್ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಅದರಲ್ಲಿ ಅದು ಹೇಳ್ತದೆ ಸರ್. ಈಗ ರೀಸನ್ ವೈಸ್ 3 ಪ್ರದೇಶ ಸರ್: ಜಾಂಗಲ ಮತ್ತು ಅನೂಪ, ಸಾಧಾರಣ ಅಂತ. ಜಾಂಗಲ ಅಂದರೆ ಇದೆ ಸರ್ ಡ್ರೈ ಇದು ರೀಜನ್. ಅನೂಪ ಅಂದರೆ ಈ ಮಂಗಳೂರು ರೀಜನ್ ಜಾಸ್ತಿ ಮಳೆ ತಂಪಾಗಿರೋ ಏರಿಯಾ. ಸಾಧಾರಣ ಅಂದರೆ ಇದು ಮಿಡ್ಲ್ ಟ್ರಾನ್ಸಿಷನ್ ಝೋನ್. ಸೊ ಜಾಸ್ತಿ ಪೊಟೆನ್ಸಿ ಇದರಲ್ಲಿ ಡ್ರೈ ಝೋನಲ್ಲಿ ಇರುತ್ತೆ, ಅಲ್ಲೇದೇ ಕಲೆಕ್ಟ್ ಮಾಡಬೇಕಂತೇಳಿ ಆಯುರ್ವೇದ ಸ್ಟ್ರಾಂಗ್ ಇರುತ್ತೆ ಕೆಮಿಕಲ್ ಇದು ಅಂಶ. ಆಮೇಲೆ ಬೆಟ್ಟದ ಮೇಲೆ ಇರೋದು ಯಾಕೆ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ? ಬೆಟ್ಟದ ಮೇಲೆ ಅಂದರೆ ಸರ್ 2 ಥರ ಬರುತ್ತೆ. ಒಂದು ವಿಂಧ್ಯ ಪ್ರದೇಶ ಮತ್ತು ಹಿಮಾಲಯ. ಸೊ ಹಿಮಾಲಯದಲ್ಲೆಲ್ಲ ಇದು ಶೀತ ವೀರ್ಯ ದ್ರವ್ಯ ಅಂದರೆ ಕೋಲ್ಡ್ ಪೊಟೆನ್ಸಿ ಇರೋ. ನಮ್ಮದರಲ್ಲಿ ವೀರ್ಯ ಅಂತ ಬರುತ್ತೆ, ಉಷ್ಣ ವೀರ್ಯ ಮತ್ತು ಶೀತ ವೀರ್ಯ. ಸೊ ಶೀತ ವೀರ್ಯ ಇರೋಂಥದ್ದೆಲ್ಲ ಹಿಮಾಲಯದಲ್ಲಿ. ಆಮೇಲೆ ವಿಂಧ್ಯ ಮೌಂಟೇನೇಜಲ್ಲಿ ಅಲ್ಲಿ ಉಷ್ಣ ಇರೋಂಥ ದ್ರವ್ಯಗಳನ್ನ ತೊಗೋಬೇಕು. ಆಮೇಲೆ ಯಾವ್ದಾದ್ರು ಹುಲ್ಲು ಆಯುರ್ವೇದದಲ್ಲಿ ಯೂಸ್ ಮಾಡ್ತೀರಾ? ಗ್ರಾಸಸ್ಸು? ಗ್ರಾಸಸ್ ಯೂಸ್ ಮಾಡಿದೆ ಸರ್. ದರ್ಭ ಅಂತೇಳಿ ಯೂಸ್ ಮಾಡಿದೆ. ದರ್ಭ? ಹಾಂ ಸರ್. ಆಮೇಲೆ ಅದರಲ್ಲಿ ಇದೆ ಸರ್ ತೃಣಪಂಚಮೂಲ ಅಂತ ಇದೆ. ಅದರದ್ದೇ ಯಾವ್ದಾದ್ರು ಪುಸ್ತಕ ಇದೆಯಾ ಹುಲ್ಲಿನ ಹೆಂಗೆ ಉಪಯೋಗ ಮಾಡೋದು ಔಷಧಿಗೆ ಅಂತ? ಯೂಸಸ್ ಅಂದರೆ ಸಂಹಿತದಲ್ಲೆಲ್ಲ ಇದೆ ಸರ್ ಅದು. ಎಷ್ಟು ಸ್ಪೀಶೀಸ್ ಇರ್ಬೋದು ಅದರಲ್ಲಿ? ಅದು ಗೊತ್ತಿಲ್ಲ ಸರ್. ಅಂದರೆ ಒಂದ್ಸತಿ ನೋಡಿ ಹೇಳಿ ನನಗೆ. ಹೌ ಮೆನಿ ಸ್ಪೀಶೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಆಯುರ್ವೇದಿಕ್ ಯೂಸ್ ಇನ್ ಗ್ರಾಸಸ್ ಅಂತ ನೋಡಿ. ಗ್ರಾಸು, ಸೈಪ್ರಸ್ ಅಲ್ಲೆಲ್ಲ ಇದೊಂದಿದೆಯಲ್ಲ, ಅದು ಹುಲ್ಲಿನ ಲೆಕ್ಕಕ್ಕೆ ಬಂತಲ್ವಾ, ಭದ್ರಮುಷ್ಟಿ. ಅಂದರೆ ಭಾವಪ್ರಕಾಶ ನಿಘಂಟುದಲ್ಲಿ ಸಿಗುತ್ತೆ ಸರ್ ನಮಗೆ. ಅದು ಗ್ರಾಸ್ ಫ್ಯಾಮಿಲಿ ಇದೆ. ನೀವು ಯಾಕೆಂದರೆ ನಾನು ಗ್ರಾಸ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಈಗ, ಅದಕ್ಕೋಸ್ಕರ ನೀವು ಆ ಲಿಸ್ಟ್ ಕಳಿಸಿದ್ರೆ ನಾನು ಗಿಡ ಒಟ್ಟು ಮಾಡ್ತೀನಿ. ಸರಿ ಸರ್. ಓಕೆ. ಸೊ ವೆರಿ ನೈಸ್ ಮೀಟಿಂಗ್. ಸಿಂಗ್. ಥ್ಯಾಂಕ್ ಯು ಸರ್.